ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮನೆ ಮಗಳು ಸುಷ್ಮಿ ಕನ್ನಡತಿ. ಆ್ಯಂಡ್ ಇದು ಒಂದು ನೀವು ಲಾಸ್ಟ್ ಟೈಮ್ ನನ್ನ ಇನ್ಸ್ಟಾ ಫಾಲೋವರ್ಸ್ ಯಾರಾದರೂ ಆಗಿದ್ದರೆ ನೋಡಿರ್ತೀರ. ನಾನು ಚಾಮುಂಡಿ ಬೆಟ್ಟಕ್ಕೆ ನನ್ನ ಯೋಗ ಸಂಸ್ಥೆ ಕಡೆಯಿಂದ ನಡ್ಕೊಂಡು ಹೋಗೋದು, ಬೆಟ್ಟ ಹತ್ತೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ಅವತ್ತು ಈ ವಿಡಿಯೋ ಮಾಡ್ಕೊಂಡಿದ್ದು. ಬಟ್ ಒಂದು ಇನ್ಫಾರ್ಮೇಷನ್ ಇರಲಿ, ಜೊತೆಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಬೆಟ್ಟ ಹತ್ತಬೇಕಾದ್ರೆ ಅಲ್ಲಿ ವ್ಯೂ ಹೇಗಿದೆ ಅಂತ. ಸೊ ನಾವು ಅದನ್ನು 5:10ಗೆ ಶುರು ಮಾಡಿರೋದು ಬೆಟ್ಟ ಹತ್ತೋದಕ್ಕೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿ 5:10ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಅದು ನಾವು ಶುರು ಮಾಡಿರೋದು ಸಂಡೇ. ಬಟ್ ಸಂಡೇ ಆಗಿರೋದ್ರಿಂದ ಎವ್ರಿ ಸಂಡೇ ಹೀಗೆ ಜನ ಬರ್ತಾರಂತೆ. ಅಲ್ಲಿ ತುಂಬಾ ಜನ ಇದ್ದರು. ಸೊ ಎಲ್ಲರೂ ಫಿಟ್ನೆಸ್ಸಿಗೋಸ್ಕರ ಇರ್ಬೋದು, ಅಥವಾ ಅಷ್ಟು ಬೆಳಿಗ್ಗೆನೇ ದೇವ್ರು ನೋಡೋದಕ್ಕೆ ಅಂತ ಯಾರೂ ಹತ್ತುತ್ತಿಲ್ಲ. ಫಿಟ್ನೆಸ್ಸಿಗೋಸ್ಕರ ಮತ್ತು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ಗೋಸ್ಕರ ಅಲ್ಲಿ ಎಲ್ಲರೂ ಟ್ರಾವೆಲ್ ಮಾಡ್ತಿರೋದು. ಅಲ್ಲಿ ಹಾಗೆ ಒಂದಷ್ಟು ಫೋಟೋಸ್ನ ತೊಗೊಂಡಿದ್ವಿ. ಸೊ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೋಗ್ತಾ ಹೋಗ್ತಾ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಲ್ಲೆಲ್ಲ ಸರೌಂಡಿಂಗಲ್ಲಿ ಹಸು ಕರು ಇರ್ಬೋದು, ಅಥವಾ ನಡ್ಕೊಂಡು ಬರೋರು ಇರ್ಬೋದು, ಹೀಗೆ ತುಂಬ ಜನ ಇರ್ತಾರೆ. ನಾನು ನೋಡಿದ ಮಟ್ಟಿಗೆ ಆ ಬೆಳಿಗ್ಗೆ ನಾನು ಹೋಗಿದ್ದ ಟೈಮಲ್ಲೇ 1,000-2,000 ಜನ ನಡೆದು ಓಡಾಡ್ತಾಯಿದ್ರು. ಸೊ ಬರೀ ನಾನು ಹೋಗಿದ್ದ ಟೈಮ್ಗೆ. ಆ ಟೈಮ್ ಬಿಟ್ಟು ಬೇರೆ ಟೈಮಲ್ಲೆಲ್ಲ ಇನ್ನೂ ಎಷ್ಟೇ ಜನ ವಾಕ್ ಮಾಡ್ತಾರೆ, ಅಲ್ಲಿ ಸ್ಟೆಪ್ಸ್ನ ಹತ್ತುತ್ತಾರೆ ಅನ್ನೋದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲಿ ಲುಕ್ ಮಾತ್ರ ತುಂಬಾ ಅದ್ಭುತವಾಗಿತ್ತು. ವ್ಯೂ, ಆ ಮಂಜು ತುಂಬಿಕೊಂಡಿರುವಂತಹ ನಮ್ಮ ಮೈಸೂರನ್ನ ನೋಡೋ ಒಂದು ಖುಷಿನೇ ಬೇರೆ. ಮೈಸೂರು ಅಂದ್ರೇ ಅದ್ಭುತ. ಅಂಥದ್ರಲ್ಲಿ ಬೆಳಿಗ್ಗೆ ಎದ್ದು ಇಷ್ಟು ಮಂಜಲ್ಲಿ ಬೆಟ್ಟದಿಂದ ನೋಡೋದು ಮಾರ್ವಿಲಸ್. ಆ್ಯಂಡ್ ಫುಲ್ ಸ್ವೆಟ್ಟಿಂಗ್. ಸೊ ನೀವು ನೋಡ್ತಿರ್ಬೋದು ಅಲ್ಲಿ ನನ್ನ ಪಿಕ್ ಹೇಗೆ ಫುಲ್ ಸ್ವೆಟ್ ಆಗಿದೆ ಅಂತ. ಸೊ ನನ್ನ ಫೇಸೆಲ್ಲ. ಸೊ ಹಿಂದೆಗಡೆ ಯೋಗದ ಜನ, ನನ್ನ ಯಾರ್ಯಾರಿದ್ರು ಅವರೆಲ್ಲ ಇದ್ದಾರೆ. ಬಟ್ ಅದನ್ನು ಸಮಿತಿ ಹೆಸರು ಮತ್ತು ಅದೆಲ್ಲ ಹೇಳೋದು ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದ್ರ ಬಗ್ಗೆ ಏನು ನಾನು ಹೇಳ್ತಿಲ್ಲ. ಆ್ಯಂಡ್ ಒಂದು ಮಂಕಿ ಕೂಡ ಕೂತಿತ್ತು ಅಲ್ಲಿ ಬಸವನ ಹತ್ರ. ಸೊ ಅದ್ರದ್ದು ಒಂದು ಪಿಕ್ ಕೂಡ ಹಾಗೆ ತೊಗೊಂಡೆ. ನಮ್ಮ ಯೋಗ ಸಮಿತಿಯಿಂದ ಒಂದು 40-50 ಮೆಂಬರ್ಸ್ ಹೋಗಿದ್ವಿ ನಾವು ಅಲ್ಲಿ ಬೆಟ್ಟ ಹತ್ತೋದಕ್ಕೆ. ಸೊ ಎವ್ರಿ ಮಂತ್ ಇದನ್ನು ಕಂಡಕ್ಟ್ ಮಾಡ್ತಾರೆ. ಇಂಟ್ರೆಸ್ಟ್ ಇರೋರು ಯೋಗ ಸಮಿತಿ ಕಡೆಯಿಂದ ಹೋಗಿ ಆ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡ್ಬೋದು. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನನಗೆ. ಈ ಒಂದು ಅದ್ಭುತವಾದ ಕ್ಷಣನ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ಒಂದು ಕ್ಷಣನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಟೆಂಪಲ್ದು ಬಸವನ ಫೋಟೋಸ್ ಇರ್ಬೋದು, ಅದು ಮಸ್ಟ್ ಆ್ಯಂಡ್ ಶುಡ್ ನಾವು ಟೀ ಶರ್ಟ್ ಹಾಕ್ಕೊಂಡೇ ಹೋಗಬೇಕಿತ್ತು. ಸೊ ದಿಸ್ ಇಸ್ ವಾಟ್ ಐ ಆಮ್ ಡೂಯಿಂಗ್.